ನೈಟ್ ಹೋಗಿ ಮಿಡ್ ನೈಟ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ಇಲ್ಲಿ ನಮ್ಮ ಮೊಸಳೆ ಐತೆ. ಸೊ ಏನು ಹೇಳ್ತೀಯ, ನಿಮ್ಮ ಅಕ್ಕನ ಬರ್ತ್ಡೇಗೆ ಮಿಡ್ ನೈಟ್ ಮಾಡ್ತಿರೋದು ಫಸ್ಟ್ ಟೈಮ್ ಅವಳ ಲೈಫಲ್ಲಿ ಮಿಡ್ ನೈಟ್ ಮಾಡ್ತಿರೋದು. ನನಗನ್ಸೋ ಮಟ್ಟಿಗೆ ಹೋಪ್ ಇಟ್ಕೊಂಡೊಳ್ಳೆ ಕೇಕ್ ಕಟ್ ಮಾಡಿಸ್ತಾರೆ ರಾತ್ರಿ ಅಂತ. ಸೊ ಬರ್ತ್ಡೇಗಲ್ಲೇ ಮಲ್ಲಿಕಂಡ್ರು. ನೀನು ನಿದ್ದೆ ಬರ್ತಿಲ್ವಾ? ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ನೀವು ನೋಡ್ತಿದ್ದೀರಾ ಎಕ್ಸ್ಪ್ಲೋರಿಂಗ್ ಟಿಮ್ಸ್ ಕನ್ನಡ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಈಗ ಟೈಮ್ ಸುಮಾರು 9 ಗಂಟೆ 9:30 ಆಗ್ತಾ ಬಂತು. ಸೊ ನಾಳೆ ಬೆಳಗ್ಗೆ ಅಂದರೆ ಈಗ ಇನ್ನೊಂದು 2 ಅವರಲ್ಲಿ ನಮ್ಮ ಅಕ್ಕನ ಬರ್ತಡೇ ಆಗುತ್ತೆ. ಇಷ್ಟೊತ್ತವರೆಗೂ ಇಲ್ಲೇ ಇದ್ಲು ನಮ್ಮ ಮನೇಲಿ. ಈಗ ಹೋಗಿ ಬಿಟ್ಟು ಬಂದಿದ್ದೀವಿ. ಸದ್ಯಕ್ಕೆ ನಾವು 3 ಜನ ಇದ್ದೀವಿ. ಈಗ ನೈಟ್ ಹೋಗಿ ಮಿಡ್ ನೈಟ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ಇಲ್ಲಿ ನಮ್ಮ ಮೊಸಳೆ ಐತೆ. ಸೊ ಏನು ಹೇಳ್ತೀಯ, ನಿಮ್ಮ ಅಕ್ಕನ ಬರ್ತ್ಡೇಗೆ ಮಿಡ್ ನೈಟ್ ಮಾಡ್ತಿರೋದು ಫಸ್ಟ್ ಟೈಮ್ ಅವಳ ಲೈಫಲ್ಲಿ ಮಿಡ್ ನೈಟ್ ಮಾಡ್ತಿರೋದು. ನನಗನ್ಸೋ ಮಟ್ಟಿಗೆ ಹೋಪ್ ಇಟ್ಕೊಂಡೊಳ್ಳೆ ಕೇಕ್ ಕಟ್ ಮಾಡಿಸ್ತಾರೆ ರಾತ್ರಿ ಅಂತ. ಸೊ ಹೋಗಿ ಸೆಲೆಬ್ರೇಟ್ ಮಾಡ್ಬಿಟ್ಟು ಬರೋಣ ಬನ್ನಿ, ನಿಮಗೂ ತೋರಿಸ್ತೀನಿ. ನಮ್ಮ ರೋಡ್ ಫುಲ್ಲು ಪ್ರಶಾಂತವಾಗಿದೆ. ಈಗ ಸದ್ಯಕ್ಕೆ ಹೋಗಿ ಕೇಕ್ ಕಟ್ ಮಾಡಿಸ್ಕೊಂಡು ನಿಮಗೂ ಬ್ಲಾಗ್ ಎಲ್ಲ ಮಾಡಿ ತೋರಿಸ್ತೀನಿ ಬನ್ನಿ. ಇವನು ಬರ್ತಿಲ್ಲ ಸದ್ಯಕ್ಕೆ, ಬಾಯ್. ನಾವಿಬ್ಬರೇ ಹೋಗಿ ಮುಂದೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಬರ್ತಡೇ ಆದಮೇಲೆ ಕೇಕ್ ಇರಲೇಬೇಕು. ಸೊ ಹಂಗಾಗಿ ನಾವು ನಮ್ಮ ಸ್ಕೂಲ್ ಹತ್ರ ಒಂದು ಬೇಕ್ರಿ ಇತ್ತು. ಸೊ ಅಲ್ಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ತೊಗೊಂಡೋಗೋಣ. ಈಗ ನಾವು ಕೇಕ್ ಕಟ್ ಮಾಡಿಸ್ತಿರೋದು ನಮ್ಮ ಮಕ್ಕಂದು. ಸೊ ಅವಳು ಬಂದು ಅವ್ರ ಅಜ್ಜಿ ಮನೇಲಿರೋದು. ನಮ್ಮ ಆಂಟಿ, ನಮ್ಮ ಚಿಕ್ಕಪ್ಪ, ನಮ್ಮ ಪುತ್ತ ಎಲ್ಲ ಬಂದಿರೋದು. ಸೊ ಹಂಗಾಗಿ ನಾವು ಮಿಡ್ ನೈಟ್ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಸದ್ಯಕ್ಕೀಗ ಮನೆ ಹತ್ರ ಬಂದು ಎಲ್ಲ ತಗೊಂಡು ಅವಳಿಗೆ ಗೊತ್ತು ನಾವೇನು ಸರ್ಪ್ರೈಸ್ ಎಲ್ಲ ಕೊಡೋಕೆ ಹೋಗೋಕ್ಕಾಗಲ್ಲ. ಏನಾಗಲ್ಲ ಗೊತ್ತು ಅವಳಿಗೆ. ವಿಲ್ ಡೂ ದಿಸ್ ಅಂತ ಫಸ್ಟ್ ಟೈಮ್ ಅಂತೆ ಮಿಡ್ ನೈಟು. ನಾನು ಒಂದ್ಸತಿ ಕಟ್ ಮಾಡಿದ್ದೀವಿ. ನೆಕ್ಸ್ಟ್ ಮೊಸಳೆಗೆ ಯಾವಾಗಾದರೂ ಹೋಗಿ ಕಟ್ ಮಾಡಿಸ್ಬೇಕು ಸರ್, ಒಂದು ಪ್ರೈಸ್ ಅಂತ. ಆಮೇಲೆ ಕೇಕ್ ಕಟ್ ಮಾಡ್ಬೇಕಾದ್ರೆ ಸಿಗ್ತೀನಿ. ನಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಕ್ಸ್ಪ್ಲೋರಿಂಗ್ ಡ್ರೀಮ್ಸ್ ಕನ್ನಡ. ನೆನ್ನೆ ನಮ್ಮ ತಂಗಿ ಬರ್ತಡೇ ಇತ್ತು. ನಾಳೆ ಅಕ್ಕನ ಬರ್ತಡೇ ಇದೆ. ಯಾರ ಅಕ್ಕ? ಆ ಅಕ್ಕನ ಹೆಸರು ಪೂರ್ವಿಕಾ ಅಂತ. ನಮ್ಮ ಅತ್ತೆ ದೊಡ್ಡ ಮಗಳು. ವ್ಲಾಗ್ ಮಾಡೋರೆ ನನ್ನನ್ನು ಹಿಂಗೆ ಇಟ್ಕೊಂಡಿದ್ದಾರೆ. ಅವಳೇ ನನ್ನ ಫ್ರೆಂಡ್ಸ್. ಈಗ 12 ಗಂಟೆವರೆಗೂ ಮಲ್ಕೋಬೇಡ, ಇದ್ದೀರು ಪಕ್ಕ. ಓಕೆ, ಡೀಲ್. ಟೇಬಲ್ಸ್ ಹೆಂಗೆ ಹೇಳೋದು ಕೇಳಿಸ್ಕೊಂಡು ಜೋರಾಗಿ ಹೇಳು. No comments. ಜಯ ಸುಂದರ ನದಿಗಳ ನಾಡೆ, ಜಯ ಹೇರಿಸಿದರ ಬೀಡೆ, ತೂಳೆಯ ಕಬಲ್ ತಂದದ ಚಲಿ ರಾಗವ ಮನಸ್ಸು ಅಷ್ಟೇ. ಸ್ಕೂಲ್ಗೆ ಹೋಗಲ್ವೇನೋ ನಾಳೆ? ಅತಿ ಇಲ್ಲೋಡು, ಸ್ಕೂಲ್ಗೆ ಹೋಗಲ್ವ ನಾಳೆ? ನಿದ್ದೆ ಬರ್ತಿಲ್ವಾ? ಏನಕ್ಕೆ ಎದ್ದಿರೋದು ಇವತ್ತು?
ಎಂತಕ್ಕೆ ಎದ್ದಿರೋದು ಇವತ್ತು? ಇವತ್ತು ಸಂಡೆ ಅಲ್ವಾ? ಸಂಡೇ ಮುಗ್ದೋಯ್ತು. ಸಂಡೇ ಮುಗ್ದೋಯ್ತದಿ. ಮಂಡೇ ಈಗ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕೀಗ. ಹೋಗು. ಬರ್ತಡೇಗಲ್ಲೇ ಮಲ್ಲಿಕಂಡ್ರು. ನೀನು ನಿದ್ದೆ ಬರ್ತಿಲ್ವಾ? ನಿದ್ದೆ ಮಾಡಲು ಏನದು? ಚಿಕನ್ ಸಾಂಬಾರು. ಇದು ಬರ್ತಡೆಗೆ ಮೊಸಳೆ ನೋಡಿ ಕಲ್ತ್ಕೊ. ಇಲ್ಲಿ ಪುತ್ತಕ್ಕ ನೋಡು. ಇಲ್ಲ ನೋಡಿ ಗೊತ್ತೋಡಿತು. ನೋಡ್ದಾ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಅಕ್ಕನ ಬರ್ತಡೇ ಅಂದ್ಬಿಟ್ಟು ಮಾವನ ಮನೆಗೆ ಬಂದಿದ್ವಿ. ಎಲ್ಲ ಮನಿಕೊಂಡಿದ್ರು. ನಮ್ಮ ಮಾವನ ಮಕ್ಳಿಗಂತೂ ಕೇಕ್ ಮಾಡಿಸ್ತೀವಿ ಅಂದಿದ್ದೆ. ಮಲಿಕೊಂಡ್ಲೇ ಇಲ್ಲ. ಬರ್ತಡೇಗರ್ಲೆ ಮನಿಕೊಂಡು ಒಂದು ರೌಂಡ್ ನಿದ್ದೆ ಹೊಡೆದ್ಲು. ನಮ್ಮ ಪುತ್ತನಂತೂ ಅಳ್ಳಾಡ್ಸಿದ್ರು ಅಳ್ಳಾಡ್ತಿರ್ಲಿಲ್ಲ. ಪುತ್ತ ಓಯ್ ಪುತ್ತ ಎದೊಳೆ 12 ಗಂಟೆ ಐತಿ. ಎದೊಳೆ ಬರೀ ಇಂಥದೆಯಾ? ಹೇಳ್ರೋ ಬರ್ತಡೆ ಅಂತ. ಆಯ್ತು 12 ಗಂಟೆ. Happy birthday to you. Happy birthday to you. Happy birthday to you. Happy birthday to you. Good luck. ಕಟ್ ಮಾಡಿ. ಇಲ್ಲ ಹೊಡಿಯಲ್ಲ, ಹೋಗು ಕೇಕ್ ಕಟ್ ಮಾಡ್ರಿ. ಪಕ್ಕಕ್ಕೆ ನಿಂತ್ಕೋದಿ. ಹೋಗಿ ನಮ್ಮ ಅಕ್ಕನ ಬರ್ತಡೇ ಅಂತೂ ಸೆಲೆಬ್ರೇಟ್ ಮಾಡಿ ಅವ್ರ ಡೇನ ಸ್ವಲ್ಪ ಸ್ಪೆಷಲ್ ಮಾಡ್ಬಿಟ್ಟು ಬಂದ್ವಿ ಫಸ್ಟ್ ಟೈಮು. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.